ಬೆಂಗಳೂರಿನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಪುಂಡ ಪೋಖರಿಗಳ ಹಾವಳಿ. ಗಾಂಜಾ ನಶೆಯಲ್ಲಿ ಎಲ್ಲಂದರಲ್ಲಿ ಗಲಾಟೆ ಮಾಡ್ತಿದ್ದಾರೆ. ಪೊಲೀಸರ ಭಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಪುಡಿ ರೌಡಿಗಳು ವರ್ತಾರಿಸ್ತಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಮತ್ತೆ ಪುಡಿ ರೌಡಿಗಳ ಹಾವಳಿ ಹೆಚ್ಚಾಗ್ತಿದೆ. ಗಾಂಜಾ ನಶೆಯಲ್ಲಿ ಎಲ್ಲಂದರಲ್ಲಿ ಗಲಾಟೆ ಮಾಡ್ತಿದ್ದಾರೆ. ಪೊಲೀಸರ ಭಯವೇ ಇಲ್ಲದಂತಾಗಿದೆ. ಇನ್ನು ಹಗಲು ರಾತ್ರಿ ಎನ್ನದೆ ಗಾಂಜಾವನ್ನ ಹೊಡೆದು ಸಾರ್ವಜನಿಕರಿಗೆ ತೊಂದರೆ ಮಾಡ್ತಿದ್ದಾರೆ. ಇತ್ತೀಚೆಗೆ ಯುವತಿಯೊಬ್ಬರಿಗೆ ಮೈಕೈಯನ್ನ ಬುಟ್ಟಿ ಹಲ್ಲೆ ಮಾಡಿರುವಂತಹ ಪ್ರಕರಣ ಆಗಿತ್ತು. ಇನ್ನು ಈ ಕೇಸ್ ಮಾಸುವ ಮುನ್ನವೇ ಮತ್ತೊಂದು ಗಾಂಜಾ ಗ್ಯಾಂಗಿನ ಕಿರಿಕಾಗಿದೆ. ಗಂಗಮ್ಮನಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆಯಾಗಿರೋದು. ಗಾಂಜಾ ರೌಡಿಗಳ ಕಿರಿಕ ಇವರು ಮನೆ ಬಳಿ ಗಾಂಜಾವನ್ನ ಹೊಡುತ್ತಿದ್ದ ವೇಳೆ ಪ್ರಶ್ನೆ ಮಾಡ್ತಾರೆ ಅಲ್ಲಿನ ಸ್ಥಳೀಯರು. ಗಂಗಮ್ಮನಗುಡಿ ಭಾಗದಲ್ಲಿ ಅಕ್ಕಪಕ್ಕದ ಮನೆಯವರಿಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಕಿರಿಕ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ. ಯಾವಾಗ ಈ ಘಟನೆ ಆಗಿರೋದು? ಇತ್ತೀಚೆಗಷ್ಟೇ ಆನೇಕಲ್ ವ್ಯಾಪ್ತಿಯಲ್ಲಿ ಇಂಥದ್ದೇ ಒಂದು ಗಾಂಜಾ ಹೊಡೆದು ನಶೆಯಲ್ಲಿ ಕಿರಿಕ ಆಗಿರೋ ವಿಚಾರ ಗೊತ್ತಾಗ್ತಿತ್ತು. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಕಿರಿಕ ಆಗ್ತಿದೆಯಲ್ಲ, ಏನ್ ಪೊಲೀಸರ ಭಯನೇ ಇಲ್ವಾ ಇವ್ರಿಗೆಲ್ಲ? ಖಂಡಿತ ಅಖಿಲೇಶ್, ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಇಲ್ಲಿ ಗಾಂಜಾ ನಶೆಯಲ್ಲಿ ಕೆಲವೊಂದಷ್ಟು ಪುಡಿ ರೌಡಿಗಳು ಬೆಂಗಳೂರಲ್ಲಿ ಅಸಹ್ಯವಾಗಿ ಒಂದು ವರ್ತನೆ ಮಾಡುವಂಥದ್ದು, ಜೊತೆಗೆ ಜನರಿಗೆ ಅಕ್ಕಪಕ್ಕದ ನಿವಾಸಿಗಳಿಗೆ ಈ ರೀತಿಯಾದಂತಹ ಬೆದರಿಕೆನ ಹಾಕೋದು, ನಶೆಯಲ್ಲಿ ಜೊತೆಗೆ ಸಾಕಷ್ಟು ಗಲಾಟೆ ಕೆಲಸವನ್ನು ಕೂಡ ಮಾಡ್ತಾರೆ. ಅದೇ ರೀತಿಯಾಗಿ ನಾವು ಕಳೆದ ಬಾರಿ ನೋಡಿದ್ವಿ, ಅಂದ್ರೆ ಆನೇಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲೂ ಕೂಡ ಯುವತಿಗೆ ಹಲ್ಲೆಯನ್ನು ನಡೆಸಿ ಗಾಂಜಾ ಮತ್ತಿನಲ್ಲಿ ಗಲಾಟೆ ಗಳಿಂದ ಬೈದಿದ್ದಲ್ಲಿ ಇವತ್ತಿಗೆ ಲೈಂಗಿಕವಾಗಿ ದೌರ್ಜನ್ಯ ಕೂಡ ಎಸಗಿದ್ರು. ಆದ್ರೂ ಅದು ರೀಸೆಂಟ್ ಆಗಿ ಮೊನ್ನೆ ಕೂಡ ನಡೆದಿತ್ತು. ಆದ್ರೂ ಕೂಡ ಇನ್ನೂ ಕೂಡ ಪೊಲೀಸರು ಎಷ್ಟೇ ಸ್ಟ್ರಿಕ್ಟ್ ಆದ್ರೂ ಕೂಡ ಇಲ್ಲಿ ಕೆಲವೊಂದಷ್ಟು ಪುಡಾರಿಗಳನ್ನ ಕಂಟ್ರೋಲ್ ಮಾಡಿ ಪೊಲೀಸ್ ಇಲಾಖೆಗೆ ಆಗ್ತಿಲ್ಲ ರೀತಿಯಲ್ಲಿ ಕೂಡ ನಡೀತಾನೆ ಇದೆ. ಅದೇ ರೀತಿಯಾಗಿ ನಿನ್ನೆ ಗಂಗಮ್ಮನಗುಡಿ ಪೊಲೀಸ್ ಠಾಣೆ ಅಬ್ಬಿಗೆ ಒಂದು ಏರಿಯಾ ಇದೆ ಏನಿದೆ, ಅಲ್ಲಿ ಕೂಡ ಕೆಲವೊಂದಷ್ಟು ಸಂಪರ್ಕ ಕಡಿತಗೊಂಡಿದೆ. ಧನ್ಯವಾದಗಳು ಅಜಯ್ ಗೌಡ ತಮ್ಮೆಲ್ಲ ಮಾಹಿತಿಗೆ.